ಆಮ್ಯಾಕೆ ಆಮೇಲೆ ಅದಕ್ಕೇನೆ ನಮ್ಮೆಲ್ಲರೂ ಕರ್ಕೊಂಡು ಹೋಗಿ ಅಮ್ಮನ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ನಮಗೆ ಅನ್ನಿಸ್ಲೇಬಾರ್ದು. ಆ ಥರ ಮಾತಾಡಿ ನಾವೇ ಯಾರು ಅಂತ ಕೇಳಿದಾಗ ಅಮ್ಮನ ತೋರಿಸಿದ್ರು. ನಮ್ಗೆಷ್ಟು ನೋವಾಯ್ತು ಗೊತ್ತಾ? ಹೆರಿಗೆ ಆಗೋವಾಗಲೂ ಹಾಗೆಮ್ಮ, ಹೆಣ್ಣಿಗೆ ತುಂಬ ನೋವಾಗುತ್ತೆ. ಹಾಗಂತ ಮಗು ನೋಡೋ ಸೌಭಾಗ್ಯನ ಕಳ್ಕೊಳಕ್ಕಾಗತ್ತಾ? ಇಲ್ವಲ್ಲ. ಇದು ಹಾಗೇನೆ. ನಿಮ್ಗೆಷ್ಟೇ ನೋವಾಗಿದ್ರು ಈಗ ನೀವು ನಿಮ್ಮ ತಾಯಿ ಜೊತೆಲಿ ಒಂದಾಗಿದ್ದೀರಾ. ಇದಕ್ಕಿಂತ ಬೇರೆ ಇನ್ನೇನು ಬೇಕು ಹೇಳು? ನನ್ನ ಮಗಳು ಪಾರು ಅಂದರೆ ಸುಮ್ಮನೆನಾ? ಅವಳು ಹಿಡಿದ ಕೆಲಸನ ಸಾಧಿಸ್ದೆ ಬಿಡೋದೇ ಇಲ್ಲ. ಚಿಕ್ಕ ವಯಸ್ಸಿನಿಂದಲೂ ಹಾಗೆ ಅವಳು. ಹೌದೌದು, ಚಿಕ್ಕ ವಯಸ್ಸಿಂದನೂ ಅದೇ ಬುದ್ಧಿ. ಆದರೆ ಯಾವ ಬುದ್ಧಿನಾದರೂ ಆಗಲಿ ನಮ್ಮ ಬುದ್ಧಿಗೆ ಅಡ್ಡ ಬಂತು ಅಂದರೆ ಆ ಬುದ್ಧಿನ ಗುದ್ದಿ 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 ಮುಗ್ಸೋದು ನಮ್ಗೆ ಚೆನ್ನಾಗಿ ಗೊತ್ತೈತೆ. ನಿಜ ಕಣಮ್ಮ, ಅಂತೂ ಇಂತೂ ಅಮ್ಮ ಮಕ್ಕಳೆಲ್ಲ ಒಂದಾದ್ರಲ್ಲ ಅಷ್ಟು ಸಾಕು. ಇಲ್ಲ ರೀ, ನಾವು ಹೆಣ್ಮಕ್ಳು ಮಾತ್ರ ಒಂದಾಗಿರೋದು. ಅಣ್ಣ ಯಾವಾಗ ಅರ್ಥ ಮಾಡ್ಕೊಂತಾನೋ ಗೊತ್ತಿಲ್ಲ. ಮೊದಲು ನೀವು, ಆಮೇಲೆ ಅವನು. ಅದರಲ್ಲೂ ಆ ರಾಣಿ ಇದ್ದಾಳಲ್ಲ, ಯಾವಾಗಲೂ ಅವ್ರ ಅಮ್ಮನ ಜೊತೆಲಿ ಜಗಳ ಆಡ್ತಾನೆ ಇದ್ಲು. ಒಂದು ಪಕ್ಷ ನಿಮ್ಮ ಅಣ್ಣ ಸುಮ್ಮನಾದ್ರೂ ಅವಳು ಸುಮ್ಮನಾಗ್ತಿರ್ಲಿಲ್ಲ. ಈಗ ಅವಳೇ ಸುಮ್ಮನೆ ಇದ್ದಾಳೆ ಅಂತಂದ್ರೆ ನಿಮ್ಮ ಅಣ್ಣನೂ ನಿಮ್ಮಮ್ಮ ಒಂದಾಗೋದಕ್ಕೆ ಎಷ್ಟೊತ್ತು ಬೇಕು ಹೇಳು? ಹೌದು ಅತ್ತೆ. ಆದ್ರೆ ನನ್ಗೊಂದು ಅನುಮಾನ. ಅಲ್ಲ, ಅಮ್ಮಂಗೆ ಇಷ್ಟೊಂದೆಲ್ಲ ಕಷ್ಟ ಕೊಟ್ಟಿರೋ ವ್ಯಕ್ತಿ ಯಾರು ಅಂತ. ಅಮ್ಮನ್ನ ಇಷ್ಟು ವರ್ಷ ಜೈಲಲ್ಲಿ ಕೊಳಿಹೋಂಗ್ ಮಾಡಿದಾರಂದ್ರೆ ಅವ್ರು ಯಾರು ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಈ ಟೀಚರ್ ಅಮ್ಮ ಪಾಠ ಮಾಡೋದು ಬಿಟ್ಟು ಪ್ರಶ್ನೆ ಕೇಳ್ತಾವಳಲ್ಲ. ರತ್ನ, ಇವಾಗ ಬಿಸಿ ಎಲ್ಲ ತಗೊಂಡು ಏನು ಮಾಡಿ? ಅಮ್ಮ ಮಕ್ಕಳು ಒಂದಾಗಬೇಕಿತ್ತು, ಆದರೂ ಖುಷಿ ಪಡು. ಮೊದಲೇ ನಮ್ಮ ಸಮಸ್ಯೆಗಳು ಆಸ್ಕೊಂಡು ಒತ್ಕೋಷ್ಟು ಬಿದ್ದವೆ. ವರ್ಷು, ಯಾಕೋ ಹಾಗಂತ್ಯ? ಅವಳು ಅವಳ ಅಮ್ಮನ ಬಗ್ಗೆ, ಅವಳ ತಾಯಿಗೆ ಕಷ್ಟ ಕೊಟ್ಟೋರ ಬಗ್ಗೆ ಅವಳು ಕೇಳಬಾರ್ದಾ? ತಿಳ್ಕೊಬಾರ್ದಂತಲ್ಲ ಅಮ್ಮ, ಆದರೆ ಈಗ ನನ್ನ ರತ್ನ ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ಕೊಂಡು ತಲೆ ಕೆಡ್ಸ್ಕೊಂಡ್ರೆ ಕೈನಾಗಿರೋ ಖುಷಿನೂ ಹೊಂಟೈತದಲ್ಲ ಅಂತ ಅಷ್ಟೇಯ. ಪರಶು ಹೇಳ್ತಿರೋದು ನಿಜನೇ. ಈ ಕ್ಷಣನ ಮರೆತು ಕಳೆದೋಗಿರೋ ಕೆಟ್ಟ ಘಟನೆಗಳ ಬಗ್ಗೆ ಯೋಚನೆ ಮಾಡ್ಕೊಂಡು ಕೂತ್ರೆ ಕಷ್ಟ. ನೋಡ್ರತ್ನ, ಯಾವಾಗ ಏನು ಗೊತ್ತಾಗಬೇಕೋ ಆ ಹೊತ್ತಲ್ಲಿ ಅದು ಗೊತ್ತಾಗುತ್ತೆ. ನೀನು ಆರಾಮಾಗಿರೋ. ಅಂತೂ ನಮ್ಮ ಮನೆ ಸೊಸೆ ಮೊದಲನೇ ಸಲ ತವ್ರ ಮನೆಗೆ ಹೋಗಿ 2 ದಿನ ಇದ್ದು ಬಂದ್ಲು. ಅದೇ ಖುಷಿ ನನಗೆ. ನಮಗೆ ಸಿಗದಿರೋ ಅವಕಾಶ ನಿನಗೆ ಸಿಕ್ಕಿದೆಯಲ್ಲ ರತ್ನ. ಖಂಡಿತವಾಗ್ಲೂ ನೀನೇನಾದರೂ ದೊಡ್ಡದಾಗಿ ಸಾಧಿಸ್ತೀಯ, ಅದಂತೂ ಸತ್ಯ.